ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ವಿಜಯ್ ಕೇಡಿಯಾ ಅವರ 10 ರೆಡ್ ಫ್ಲಾಗ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಇತ್ತೀಚೆಗೆ ಜನ್ಸಾಲ್ ಎಂಜಿನಿಯರಿಂಗ್ ಸ್ಟಾಕ್ ಯಾವ ರೀತಿ ಕ್ರಾಶ್ ಆಗಿದೆ ಅಂತ. ಆಲ್ಮೋಸ್ಟ್ ಮೋರ್ ದನ್ 90% ಕ್ರಾಶ್ ಆಗಿರುವಂತ ಸ್ಟಾಕ್ ಇತ್ತೀಚೆಗೆ. ಈ ರೀತಿಯ ಕ್ರಾಶ್ ಗಳಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಜಯ್ ಕೇಡಿಯಾ ಅವರು ತಮ್ಮ ಟ್ವಿಟರ್ ಅಥವಾ ಎಕ್ಸ್ ಅಕೌಂಟ್ ಅಲ್ಲಿ 10 ಪಾಯಿಂಟ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಆ 10 ಪಾಯಿಂಟ್ಸ್ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಖಂಡಿತ ಈ ರೀತಿಯ ರೆಡ್ ಫ್ಲಾಗ್ಸ್ ಅನ್ನ ತಿಳ್ಕೊಂಡು ಅಂತಹ ಕಂಪನೀಸ್ ಇಂದ ದೂರ ಇದ್ರೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ನೋಡೋಣ ಯಾವೆಲ್ಲ ರೆಡ್ ಫ್ಲಾಗ್ಸ್ ಅನ್ನ ಇವರು ಶೇರ್ ಮಾಡಿದ್ದಾರೆ ಅಂತ. ಎಸ್ಪೆಷಲಿ ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಏನೋ ಇಶ್ಯೂ ಆಯ್ತು, ಅದನ್ನ ನೋಡಿದ ಮೇಲೆ ಈ ತರದ ಸ್ಕ್ಯಾಮ್ ಗಳನ್ನ ಹೇಗೆ ಅವಾಯ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಪಾಯಿಂಟ್ಸ್ ಅನ್ನ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಹಲವಾರು ಪಾಯಿಂಟ್ಸ್ ಇದೆ. ಇದನ್ನೇ ಒಂದು ಆರ್ಟಿಕಲ್ ಆಗಿ ದಿ ಮಿಂಟ್ ಪಬ್ಲಿಷ್ ಮಾಡಿದೆ. ನಾವು ಅಲ್ಲಿಂದ ನೋಡ್ತಾ ಹೋಗೋಣ. ನೋಡಬಹುದು, ಮೆನಿ ಜನ್ಸಾಲ್ಸ್ ಸ್ಟಿಲ್ ಹೈಡಿಂಗ್ ಇನ್ ದ ಕಪ್ ಬೋರ್ಡ್. ವಿಜಯ್ ಕೇಡಿಯಾ ಶೇರ್ಸ್ 10 ರೆಡ್ ಫ್ಲಾಗ್ಸ್ ದಟ್ ಸ್ಕ್ರೀಮ್ ಬಿಫೋರ್ ಸ್ಕ್ಯಾಮ್. ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾವುದೇ ಒಂದು ಕಂಪನಿಯನ್ನ ಅನಾಲಿಸಿಸ್ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿ ಏನಾದ್ರೂ ಈ ರೀತಿಯ ಪಾಯಿಂಟ್ಸ್ ಕಂಡು ಬಂದ್ರೆ ಖಂಡಿತ ಅಂತಹ ಕಂಪನಿಯಿಂದ ದೂರ ಇರಿ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಆ ಪಾಯಿಂಟ್ಸ್, ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಬಹುದು, ಮೊದಲನೇದಾಗಿ ಟಾಕ್ ಬಿಗ್ ಅಂಡ್ ಓವರ್ ಪ್ರಾಮಿಸ್. ಇದು ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಿರುವಂತ ಮಾತುಗಳು ದೊಡ್ಡದಾಗಿರುತ್ತೆ, ಟಾರ್ಗೆಟ್ ಗಳು ದೊಡ್ಡದಾಗಿರುತ್ತೆ. ನಾವು ಮುಂದಿನ ವರ್ಷದಲ್ಲಿ ಇಷ್ಟು ಅಚೀವ್ ಮಾಡ್ತೀವಿ, ಅಷ್ಟು ಅಚೀವ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅಚೀವ್ ಮಾಡಕ್ ಆಗೋದಿಲ್ಲ. ಈ ರೀತಿ ಓವರ್ ಪ್ರಾಮಿಸ್ ಮಾಡುವಂತದ್ದು ನಾನು ಈ ಹಿಂದೆ ಹೇಳಿದ್ದೀನಿ. ಯಾವ ಮ್ಯಾನೇಜ್ಮೆಂಟ್ ಒಳ್ಳೆ ಮ್ಯಾನೇಜ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತಂದ್ರೆ ವಾಕ್ ದ ಟಾಕ್, ಅಂದ್ರೆ ನುಡಿದಂತೆ ನಡೆಯೋದು. ಅಂತಹ ಮ್ಯಾನೇಜ್ಮೆಂಟ್ ಗಳನ್ನ ನಾವು ನಂಬಬಹುದು. ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಮಾಡುವಾಗ ನಾನು ಹಿಂದೆ ಅದ್ರ ಬಗ್ಗೆ ಕೂಡ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನ್ ಸಾಧ್ಯನಾ ಅದನ್ನ ಹೇಳ್ಬೇಕು, ಅಸಾಧ್ಯವಾದದನ್ನ ಹೇಳೋದ್ರಿಂದ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು, ಬಟ್ ಒನ್ಸ್ ಅದರ ಔಟ್ಕಮ್ ಇವ್ರು ಹೇಳಿದ ತರ ಇಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಕ್ರಾಶ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು 1,000 ಕೋಟಿ ರೆವೆನ್ಯೂ ಅಚೀವ್ ಮಾಡ್ತೀವಿ ಮುಂದಿನ ವರ್ಷದಲ್ಲಿ ಅಂತ ಟಾರ್ಗೆಟ್ ಕೊಟ್ರೆ ಅಟ್ಲೀಸ್ಟ್ 900 ಕೋಟಿ ಆದ್ರೂ ಅಚೀವ್ ಮಾಡದೆ, ಅಥವಾ ಇನ್ ಕೇಸ್ 1,000 ಕೋಟಿ ಕ್ರಾಸ್ ಆಯ್ತು ಅಂತಂದ್ರೂ ಕೂಡ ಮಾರ್ಕೆಟ್ ಅದನ್ನ ಅಪ್ರಿಶಿಯೇಟ್ ಮಾಡುತ್ತೆ. ಹಾಗೆ ಇನ್ ಕೇಸ್ 1,000 ಹೇಳಿದ್ರು 900 ಬಂದಿದೆ, ಅದಕ್ಕೆ ಯಾಕೆ 1,000 ಕ್ರಾಸ್ ಮಾಡಕ್ ಆಗ್ಲಿಲ್ಲ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಹೇಳ್ಬೇಕಾಗತ್ತೆ. ಪ್ರಾಪರ್ ರೀಸನ್ ಕೊಟ್ರೆ ಅದನ್ನು ಕೂಡ ಅಪ್ರಿಶಿಯೇಟ್ ಮಾಡುತ್ತೆ ಮಾರ್ಕೆಟ್. ಅದೇ ಟಾರ್ಗೆಟ್ 1,000 ಕೋಟಿ ಅಚೀವ್ ಮಾಡೋದು 500 ಕೋಟಿ ಅಂತಂದ್ರೆ ಖಂಡಿತ ಮಾರ್ಕೆಟ್ ಕಪಾಳಕ್ಕೆ ಹೊಡೆಯುತ್ತೆ. ಹಾಗಾಗಿ ಯಾರು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೋ, ಓವರ್ ಪ್ರಾಮಿಸ್ ಮಾಡ್ತಾರೋ ಅಂತ ಕಡೆಯಿಂದ ದೂರ ಇರಿ ಅಂತ ಹೇಳ್ತಾರೆ. ಇದು ಮೊದಲನೇ ರೆಡ್ ಫ್ಲಾಗ್. ಇನ್ನು ಎರಡನೇದು ನೋಡಬಹುದು, ಮೇಂಟೈನ್ ಕಾನ್ಸ್ಟೆಂಟ್ ಮೀಡಿಯಾ ಪ್ರೆಸೆನ್ಸ್. ಮೀಡಿಯಾದಲ್ಲಿ ಯಾವಾಗ್ಲೂ ಇರಬೇಕು ಅಂತ ಬಯಸ್ತಾರೆ, ಅಥವಾ ಯಾವಾಗ್ಲೂ ಸುದ್ದಿಯಲ್ಲಿ ಇರೋದಕ್ಕೆ ಬಯಸ್ತಾರೆ. ನಾವು ನೋಡಬಹುದು, ಥ್ರೂ ನ್ಯೂಸ್ ಕವರೇಜ್, ಹೈಪರ್ ಆಕ್ಟಿವ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂಡ್ ಎಂಡ್ಲೆಸ್ ಇಂಟರ್ವ್ಯೂಸ್. ಹಲವಾರು ಇಂಟರ್ವ್ಯೂಗಳನ್ನ ಕೊಡುವಂತದ್ದು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ರೆಗ್ಯುಲರ್ ಆಗಿ ಆಗ್ತಾ ಇರೋದು. ಈ ರೀತಿ ಯಾವ್ದಾದ್ರು ಮ್ಯಾನೇಜ್ಮೆಂಟ್ ಮಾಡ್ತಿದೆ ಅಂತಂದ್ರೆ ಅಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ಅದನ್ನು ಕೂಡ ವಾಚ್ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಒಂಥರ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ತರ. ನಿಮ್ಗೆ ಗೊತ್ತಿದೆಯಲ್ಲ ಇತ್ತೀಚೆಗೆ ಅಮೆರಿಕದಲ್ಲಿ ಏನಾಗ್ತಿದೆ ಅಂತ, ಟ್ಯಾರಿಫ್ ಅಂತ. ಅದೇ ರೀತಿ ಇವರು ಪೋಸ್ಟ್ ಗಳನ್ನ ಹಾಕೋದು, ಇಂಟರ್ವ್ಯೂಗಳನ್ನ ಕೊಡೋದು, ಅಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡೋದು, ಅದು ಸ್ಟಾಕ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಮಾಡೋದು. ಈ ರೀತಿ ಇರುತ್ತೆ. ಹಾಗಾಗಿ ಅಂತಹ ಕಡೆ ಕೂಡ ನಾವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದು ಒಂದು ರೆಡ್ ಫ್ಲಾಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಮ್ಯಾಗ್ನಿಫೈ ಇವನ್ ದ ಸ್ಮಾಲೆಸ್ಟ್ ಡೆವಲಪ್ಮೆಂಟ್ಸ್. ಒಂದು ಸಣ್ಣ ಡೆವಲಪ್ಮೆಂಟ್ ಆದ್ರೂ ಕೂಡ ಕಂಪನಿಯಲ್ಲಿ ಅದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಪೋರ್ಟ್ರೇ ಮಾಡುವಂತದ್ದು, ಇದು ರೆಡ್ ಫ್ಲಾಗ್ ಅಂತಾನೆ ಹೇಳ್ತಾರೆ. ನಂತರ ರೈಸ್ ಫಂಡ್ಸ್ ಫ್ರೀಕ್ವೆಂಟ್ಲಿ ವಿತೌಟ್ ಕ್ಲಾರಿಟಿ ಅಂಡ್ ಡಿಪ್ಲಾಯ್ಮೆಂಟ್. ಪದೇ ಪದೇ ಫಂಡ್ ರೈಸ್ ಮಾಡ್ತಾ ಇರೋದು, ಅದರಲ್ಲೂ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂತ ಕ್ಲಾರಿಟಿನೇ ಇಲ್ಲದೆ. ಯಾಕೆಂತಂದ್ರೆ ಯಾವುದೇ ಒಂದು ಕಂಪನಿ ಫಂಡ್ ರೈಸ್ ಮಾಡುತ್ತೆ ಅಂತಂದ್ರೆ ಅಥವಾ ಮಾಡಬೇಕು ಅಂತಂದ್ರೆ ಅದಕ್ಕೆ ಕ್ಲಾರಿಟಿ ಇರಬೇಕು. ನಾನು ಎಲ್ಲಿ ಇದನ್ನ ಇನ್ವೆಸ್ಟ್ ಮಾಡಬೇಕು, ಅದರಿಂದ ಎಷ್ಟು ರೆವಿನ್ಯೂ ಬರುತ್ತೆ, ಲಾಭ ಎಷ್ಟು ಮಾಡಬಹುದು, ಅದೆಲ್ಲವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯನಾ, ಈ ಎಲ್ಲ ವಿಚಾರಗಳು ಕೂಡ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ಗೆ. ಸುಮ್ಮನೆ ಫಂಡ್ ರೈಸ್ ಮಾಡೋದಲ್ಲ. ಯಾಕಂದ್ರೆ ಅಕಾರ್ಡಿಂಗ್ ಟು ರೂಲ್ಸ್ ಒಂದು ಉದ್ದೇಶವನ್ನ ಇಟ್ಕೊಂಡು ಫಂಡ್ ರೈಸ್ ಮಾಡಿದ್ದಾರೆ ಅಂತಂದ್ರೆ ಆ ಉದ್ದೇಶಕ್ಕೆ ಬಳಸಬೇಕು ಆ ಹಣವನ್ನ. ಯಾವ ಕಂಪನಿ ಆ ಉದ್ದೇಶಕ್ಕೆ ಬಳಸದೆ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುತ್ತೋ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತಾನೆ ಅರ್ಥ. ಪದೇ ಪದೇ ಫಂಡ್ ರೈಸ್ ಮಾಡುವಂತದ್ದು, ಜೊತೆಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಆ ಹಣವನ್ನ ಎಲ್ಲಿ ಡೆಪ್ಲಾಯ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲದೆ ಇರೋದು. ಈ ರೀತಿ ಮಾಡೋದು ಕೂಡ ಬಿಗ್ ರೆಡ್ ಫ್ಲಾಗ್ ಅಂತಾನೆ ಹೇಳ್ಬೇಕಾಗತ್ತೆ. ಇಂತಹ ಕಡೆಯಿಂದ ಕೂಡ ನಾವು ದೂರ ಇರಬೇಕಾಗತ್ತೆ. ನಂತರ ಡೈವರ್ಸಿಫೈ ಇಂಟು ಅನ್ರಿಲೇಟೆಡ್ ಬಿಸ್ನೆಸಸ್ ಜಸ್ಟ್ ಟು ರೈಟ್ ಟ್ರೆಂಡಿಂಗ್ ನರೇಟಿವ್ಸ್. ಅಂದ್ರೆ ಸಂಬಂಧನೇ ಇಲ್ಲದೆ ಇರುವಂತ ಬಿಸ್ನೆಸ್ಗೆ ಇಳಿಯುವಂತದ್ದು. ಫಾರ್ ಎಕ್ಸಾಂಪಲ್,
ಯಾವುದೋ ಒಂದು FMCG ಕಂಪನಿ ಅಂತ ಇಟ್ಕೊಳ್ಳಿ. ಅದರ ಕೆಲಸ ಏನು? ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಅದು ಬೇಕರಿ ಫುಡ್ಸ್ ಆಗ್ಬೋದು, ಬೇರೆ ಯಾವುದೇ ರೀತಿಯ ಫುಡ್ಸ್ ಆಗ್ಬೋದು. ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈಗ EV ಸೆಕ್ಟರ್ ಅಲ್ಲಿ ಗ್ರೋತ್ ಇದೆ. EV ಸೆಕ್ಟರ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಆ ಬಿಸ್ನೆಸ್ ಗಿಳಿತೀವಿ ಅಂತ ಹೇಳಿಯೋದು. ಒಂದಕ್ಕೊಂದು ಸಂಬಂಧ ಇದೆಯಾ ಇದಕ್ಕೆ? FMCG ಅಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ? ನಾನು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರುವಂತ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಖಂಡಿತ ಬೇರೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬಾರದು ಅಂತ ಏನಿಲ್ಲ, ಬಟ್ ಆ ಕಂಪನಿಗೆ ರಿಲೇಟೆಡ್ ಆಗಿರುವಂತ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅದು ಕಂಪನಿಗೆ ಲಾಭವನ್ನು ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅನ್ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಏನಾಗುತ್ತೆ, ಇವರುಗಳಿಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಸುಮ್ಮನೆ ಟ್ರೆಂಡಿಂಗ್ ಅಲ್ಲಿ ಇದೆ ಟಾಪಿಕ್ ಅಥವಾ ಇಂಡಸ್ಟ್ರಿ ಅಂದ ತಕ್ಷಣ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ. ಅನ್ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರುವಂತಹ ಕಡೆ ಕೂಡ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ, ಇವರು ಎಷ್ಟರ ಮಟ್ಟಿಗೆ ಅಚೀವ್ ಮಾಡ್ತಾರೆ ಅಂತ. ಇನ್ ಕೇಸ್ FMCG ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ FMCG ಗೆ ಸಂಬಂಧಪಟ್ಟಂತ ಬೇರೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಖಂಡಿತ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅಲ್ಲಿ. ಅದೇ EVಗೆ ಬಂದ್ರು ಅಂದ್ರೆ ಅಲ್ಲಿನ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಇನ್ ಕೇಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಕೇಪಬಲ್ ಇದೆ ಮಾಡುತ್ತೆ ಅಂದ್ರೆ ಅದು ಬೇರೆ ವಿಚಾರ, ಬಟ್ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಅನ್ರಿಲೇಟೆಡ್ ಬಿಸ್ನೆಸಸ್ಗೆ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ. ಹಾಗಾಗಿ ಅಂತ ಕಡೆ ಕೂಡ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅದು ಕೂಡ ಒಂದು ರೆಡ್ ಫ್ಲಾಗ್ ಆಗಿರುತ್ತೆ. ಹಾಗಂತ ಎಲ್ಲರೂ ಸಕ್ಸಸ್ ಆಗೋದೇ ಇಲ್ಲ ಅಂತ ಏನಲ್ಲ. ಫಾರ್ ಎಕ್ಸಾಂಪಲ್ 100 ಜನ ಈ ರೀತಿ ಅನ್ರಿಲೇಟೆಡ್ ಬಿಸ್ನೆಸ್ ಕೇಳಿದ್ರೆ ಅದರಲ್ಲಿ 50% ಸಕ್ಸಸ್ ಆಗ್ಬೋದೇನೋ, ಇನ್ 50% ಫೇಲ್ಯೂರ್ ಆಗ್ಬೋದು. ಹಾಗಾಗಿ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಅದನ್ನ ನಾವು ಕೇರ್ಫುಲ್ ಆಗಿ ಅನಲೈಸ್ ಮಾಡ್ಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಏನೋ ನೆಕ್ಸ್ಟ್ ಪಾಯಿಂಟ್ಗೆ ಬರೋದಾದ್ರೆ, ಓವರ್ ಯೂಸ್ ಫ್ಲಾಶಿ ಬುಸ್ವರ್ಡ್ಸ್ ಟು ಸೌಂಡ್ ಇನೋವೇಟಿವ್ ವಿತೌಟ್ ರಿಯಲ್ ಸಬ್ಸ್ಟಾನ್ಸ್. ಅಂದ್ರೆ ಕರೆಂಟ್ ಬುಸ್ವರ್ಡ್ ಏನಿರುತ್ತವೆ ಅದನ್ನ ಬಳಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡ್ಬೋದು, AI ಪವರ್ಡ್, ನೆಕ್ಸ್ಟ್ ಜೆನ್, ಡಿಸ್ರಪ್ಟಿವ್. ಈ ರೀತಿಯ ಪದಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಏನೋ ಸಾಧನೆ ಮಾಡ್ಬಿಡುತ್ತೆ ಈ ಕಂಪನಿ ಅನ್ನುವಂತ ನರೇಟಿವ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯ ಫ್ಲಾಶಿ ಬುಸ್ವರ್ಡ್ಸ್ ಅನ್ನ ಬಳಸಿ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡುವಂತದ್ದು, ಇದು ಕೂಡ ಒಂದು ರೆಡ್ ಫ್ಲಾಗ್ ಅಂತಾನೆ ಹೇಳ್ತಾರೆ ಇವರು, ನೋಡಬಹುದು. ನಂತರ ಫ್ಲಾಂಟ್ ಲ್ಯಾವಿಶ್ ಪ್ರಮೋಟರ್ ಲೈಫ್ ಸ್ಟೈಲ್ಸ್ ದಟ್ ಡೋಂಟ್ ಮ್ಯಾಚ್ ಕಂಪನಿ ಪರ್ಫಾರ್ಮೆನ್ಸ್. ಕಂಪನಿಯ ಪರ್ಫಾರ್ಮೆನ್ಸ್ ನಾರ್ಮಲ್ ಇರುತ್ತೆ, ಬಟ್ ಅವರ ಲೈಫ್ ಸ್ಟೈಲ್ ಏನಿರುತ್ತೆ, ಕಂಪನಿಯ ಪ್ರಮೋಟರ್ ಲೈಫ್ ಸ್ಟೈಲ್ ಏನಿರುತ್ತೆ ಅದು ತುಂಬಾನೇ ಅದ್ದೂರಿಯಾಗಿರುತ್ತೆ. ಇಂಥವನ್ನು ಕೂಡ ರೆಡ್ ಫ್ಲಾಗ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಕಂಪನಿಯ ಪ್ರಮೋಟರ್ ಆಸ್ ಎ ಶೇರ್ ಹೋಲ್ಡರ್ ಥಿಂಕ್ ಮಾಡ್ಬೇಕು, ಯಾಕಂದ್ರೆ ಅವರು ಕೂಡ ಶೇರ್ ಹೋಲ್ಡರೇ. ಅದನ್ನ ಬಿಟ್ಟು ವೈಭವದಿಂದ ಬದುಕೋದೇ ಇಂಪಾರ್ಟೆಂಟ್ ಅಂತಂದ್ರೆ ಅಂತ ಕಂಪನೀಸ್ ಅಲ್ಲಿ ವೆಲ್ತ್ ಕ್ರಿಯೇಷನ್ ಗಿಂತ ವೆಲ್ತ್ ಡೆಸ್ಟ್ರಾಯ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರ ಫೋಕಸ್ ಬೇರೆ ಕಡೆ ಇರುತ್ತೆ, ಕಂಪನಿಯನ್ನ ಬೆಳೆಸೋ ಕಡೆಗಿಂತ ಅವರು ಅದ್ದೂರಿಯಾಗಿ ಬದುಕೋ ಕಡೆ ಇರುತ್ತೆ ಫೋಕಸ್. ಹಾಗಾಗಿ ಆಗರ್ಭ ಶ್ರೀಮಂತಿಕೆಯನ್ನ ತೋರಿಸುವಂತದ್ದು, ಇಂಥ ಕಡೆ ಕೂಡ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇದು ಕೂಡ ಒಂದು ರೆಡ್ ಫ್ಲಾಗ್ ಅಂತಾನೆ ಹೇಳ್ತಾರೆ. ನಂತರ ಹ್ಯಾವ್ ಹೈ ಲೆವೆಲ್ ಪ್ರಮೋಟರ್ ಫ್ಲೆಡ್ಜಿಂಗ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಎಸ್ಪೆಷಲಿ ಇತ್ತೀಚೆಗೆ ನಾವು ಜೆನ್ಸಾಲ್ ಇಂಜಿನಿಯರಿಂಗ್ ಅಲ್ಲಿ ನೋಡ್ತಾ ಇರುವಂತ ಇಶ್ಯೂ ಏನಿದೆ, ಅಲ್ಲಿ ಸಾಕಷ್ಟು ಇಶ್ಯೂಸ್ ಇದೆ. ಅದರಲ್ಲಿ ಪ್ರಮೋಟರ್ ಫ್ಲೆಡ್ಜಿಂಗ್ ಕೂಡ ತುಂಬಾನೇ ಇದೆ. ಇದು ಡೇಂಜರಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ, ಇನ್ ಕೇಸ್ ಬಿಲೋ 25% ಇದೆ, ಕಂಪನಿ ತನ್ನ ಡೆಟ್ ಅನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತಿದೆ ಅಂತಂದ್ರೆ ಖಂಡಿತ ಅದು ಸಮಸ್ಯೆ ಅಲ್ಲ. ಯಾಕಂದ್ರೆ ಕಂಪನೀಸ್ಗೆ ಕ್ಯಾಪಿಟಲ್ ನ ಅವಶ್ಯಕತೆ ಇರುತ್ತೆ. ಯಾವಾಗ್ಲೂ ಎಲ್ಲ ಕಂಪನೀಸ್ ಕ್ಯಾಶ್ ಅನ್ನೇ ಇಟ್ಕೊಂಡಿರೋದಿಲ್ಲ, ಲೋನ್ ಅನ್ನು ತಗೊಳ್ಬೇಕಾಗುತ್ತೆ. ಕಂಪನಿಯನ್ನ ಅಥವಾ ಬಿಸ್ನೆಸ್ ಅನ್ನ ಬೆಳೆಸಬೇಕು ಅಂತಂದ್ರೆ ಕೆಲವು ಸಲ ಡೆಟ್ ಅವಶ್ಯಕತೆ ಇರುತ್ತೆ, ಪ್ರಮೋಟರ್ ಪ್ಲೆಡ್ಜಿಂಗ್ ಕೂಡ ಮಾಡ್ಬೇಕಾಗತ್ತೆ. ಬಟ್ ಅದನ್ನ ಪ್ರಾಪರ್ ಆಗಿ ಬಳಸ್ಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬಿಲೋ 25% ಇದೆ ಅಂತಂದ್ರೆ ಅದು ಓಕೆ, ಮ್ಯಾನೇಜಬಲ್ ಲಿಮಿಟ್ ಅಲ್ಲೇ ಇರುತ್ತೆ. ಬಟ್ ಅಬೌವ್ 25% ಹೋಯ್ತು ಪ್ಲೆಡ್ಜಿಂಗ್ ಅಂತಂದ್ರೆ ಖಂಡಿತ ಅದು ಒಳ್ಳೆ ಸೈನ್ ಆಗೋದಿಲ್ಲ ಯಾವುದೇ ಕಂಪನಿಗೆ. ಇದನ್ನು ಕೂಡ ಅವರು ರೆಡ್ ಫ್ಲಾಗ್ ಅಂತಾನೆ ಹೇಳ್ತಾರೆ. ಏನು ಫೇಸ್ ಫ್ರೀಕ್ವೆಂಟ್ ಎಕ್ಸಿಟ್ಸ್ ಆಫ್ ಕೀ ಪರ್ಸನಲ್, CFOs, ಆಡಿಟರ್ಸ್, CXOs. ಇದು ತುಂಬಾ ಇಂಪಾರ್ಟೆಂಟ್. ಯೂಶಲಿ ನೀವು ನೋಡಿರಬಹುದು, ಕಂಪನಿಯ ಆಡಿಟರ್ಸ್ ರಿಸೈನ್ ಮಾಡಿದ್ದಾರೆ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಡೌನ್ ಆಗುತ್ತೆ. CFO ರಿಸೈನ್ ಮಾಡಿದ್ದಾರೆ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಗಳು ಡೌನ್ ಆಗ್ತವೆ. ಕಾರಣನೇ ಪದೇ ಪದೇ ಎಕ್ಸಿಟ್ ಆಗ್ತಾ ಇರೋದು ಕೀ ಪರ್ಸನಲ್ಸ್. ಇದು ದೊಡ್ಡ ರೆಡ್ ಫ್ಲಾಗ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಯಾರು ನಿಲ್ತಾ ಇಲ್ಲ ಬಂದವರು ಅಂತಂದ್ರೆ ಅಲ್ಲಿ ಒಳಗಡೆ ಏನೋ ಸಮಸ್ಯೆಗಳಿರಬಹುದು ಅನ್ನುವಂತ ಅಭಿಪ್ರಾಯ ಮಾಡುತ್ತೆ. ಯಾಕಂದ್ರೆ ಯೂಶಲಿ ಆಗೋದೇ ಹಂಗಲ್ವಾ, ಏನಾದ್ರೂ ಸಮಸ್ಯೆ ಇದೆ ಅಂತಂದ್ರೆ ಅಯ್ಯೋ ಇದು ಸಮಸ್ಯೆ ಯಾಕಪ್ಪ ಅಂತ ಹೇಳಿ ಬಂದವರು ವಾಪಸ್ ಹೋಗ್ತಾ ಇರ್ತಾರೆ, ಆಚೆ ಹೋಗ್ತಾ ಇರ್ತಾರೆ. ಇಲ್ಲ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತಾ ಇದೀವಿ, ಪ್ರಮೋಟರ್ಸ್ ಇಂದ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಅಂತವ್ರು ಜಾಸ್ತಿ ದಿನ ಕಂಪನಿಯಲ್ಲಿ ಇರ್ತಾರೆ, ಬಿಸ್ನೆಸ್ ಅನ್ನು ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಹಾಗಾಗಿ ಈ ರೀತಿಯ ಎಕ್ಸಿಟ್ಸ್ ಕಡೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಪದೇ ಪದೇ ಇಲ್ಲಿ ಚೇಂಜಸ್ ಆಗ್ತಿದೆ ಅಂತಂದ್ರೆ ಅಂತ ಕಡೆ ಕೂಡ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ ಅಂತಾರೆ. ನಂತರ ಎಂಗೇಜ್ ಇನ್ ಎಕ್ಸೆಸಿವ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಈವನ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇತ್ತೀಚಿಂದು ಜನ್ಸಾಲ್ ಇಂಜಿನಿಯರಿಂಗ್, ಅಲ್ಲೂ ಕೂಡ ಹಲವಾರು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಆಗಿದೆ, ಪದೇ ಪದೇ ಆಗೋದು. ಅಂದ್ರೆ ಫಂಡ್ಸ್ ನ ಡೈವರ್ಟ್ ಮಾಡ್ಲಿಕ್ಕೆ ಬಳಸ್ತಾ ಇರ್ತಾರೆ ಪ್ರೊಮೋಟರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಪರ್ಸನ್ಸ್. ಈಗ ಕಂಪನಿಯ ಪ್ರೊಮೋಟರ್ ಫಾರ್ ಎಕ್ಸಾಂಪಲ್ MD ಅಂತಂದ್ರೆ ಅವರಿಗೆ ರಿಲೇಟೆಡ್ ಆಗಿರುವಂತಹ ಕಂಪನಿಯಿಂದ ಏನಾದ್ರು ಆರ್ಡರ್ಸ್ ತಕೊಳ್ಳೋದು ಅಥವಾ ಆರ್ಡರ್ಸ್ ಕೊಡೋದು, ಅಕ್ವಿಸಿಷನ್ಸ್ ಮಾಡೋದು, ಈ ರೀತಿಯ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತಿದ್ದಾರೆ. ಇದು ಕೂಡ ರೆಡ್ ಫ್ಲಾಗ್ ಅಂತಾನೆ ಹೇಳ್ಬೋದು. ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ 1, 2, 3, 4 ಇದ್ರೆ ಓಕೆ, ಬಟ್ ಪದೇ ಪದೇ ಆಗ್ತಾ ಇದೆ, ಅತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅದನ್ನು ಕೂಡ ಬಿಗ್ ರೆಡ್ ಫ್ಲಾಗ್ ಅಂತಾನೆ ಹೇಳ್ತಾರೆ ಇವರು. ಜೊತೆಗೆ ಅದು ರೆಡ್ ಫ್ಲಾಗ್ ಹೌದು, ಅದರಲ್ಲೇನು ಡೌಟ್ ಇಲ್ಲ. ಈ 10 ರೆಡ್ ಫ್ಲಾಗ್ಸ್ ಇವರು ಮೆನ್ಷನ್ ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ ಕಾರ್ಪೊರೇಟ್ ಸ್ಕ್ಯಾಮ್ಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ. ಇನ್ ಕೇಸ್ ಈ ಲಕ್ಷಣಗಳೇನಾದ್ರೂ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನೀಸ್ ಅಲ್ಲಿ ಕಂಡು ಬರ್ತಿದೆ ಅಂತಂದ್ರೆ ಖಂಡಿತ ಅಂತ ಕಡೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ಅಥವಾ ಅಂತ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಬೆಟರ್ ಆಗಿರುತ್ತೆ. ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ, ಚೆಕ್ ಮಾಡ್ಕೊಳ್ತಾ ಇರಿ ಅವಾಗ. ಹಾಗೆ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳಲ್ಲೂ ಕೂಡ ಈ ರೀತಿ ಏನಾದ್ರು ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅದು ಖಂಡಿತ ಒಂದಷ್ಟು ಲಾಸ್ ಅನ್ನ ನಮ್ಗೆ ಅವಾಯ್ಡ್ ಮಾಡುತ್ತೆ. ಖಂಡಿತ ಇವುಗಳು ಸ್ಕ್ಯಾಮ್ ಅಲರ್ಟ್ ಅಂತಾನೆ ಹೇಳ್ಬೋದು. ಇದನ್ನ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ನಮ್ಗೆ ನಷ್ಟ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಸರಿಗಳೇ, ಮತ್ತೊಂದು ಜನ್ಸಾಲ್ ತರದ ಸ್ಟಾಕ್ ಅಲ್ಲಿ ತಗಲಾಕೊಳ್ಳೋ ಮುಂಚೆ ಇವುಗಳನ್ನ ಚೆಕ್ ಮಾಡ್ಕೊಳ್ಳಿ. ಈ ತರದ ಲಕ್ಷಣ ಏನಾದ್ರೂ ಕಂಡು ಬಂತ ಅಂತ ಕಂಪನಿಯಿಂದ ದೂರ ಇರಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.